ಈಗ ನಾವು 2ನೇ ಚಾಪ್ಟರ್‌ನಲ್ಲಿ 30ನೇ ಶ್ಲೋಕದಿಂದ 39ನೇ ಶ್ಲೋಕದವರೆಗೆ ನೋಡೋಣ. ಇನ್ನು ಮುಂದೆ ಬರ್ತಕ್ಕಂಥ ಶ್ಲೋಕಗಳನ್ನ ನಾನು ಲೈಟರ್ ಸೈಡ್ ಅಲ್ಲಿ ತಗೊಳ್ತಿದ್ದೀನಿ. ಒಂದು 4-5 ಶ್ಲೋಕಗಳು. ಬಿಕಾಸ್ ಈ 4-5 ಶ್ಲೋಕಗಳು ಏನ್ ಮಾಡ್ತಿದಾವೆ ಅಂತಂದ್ರೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ಲೋಕಗಳು. ಇದೇನಂತಂದ್ರೆ ಮೋಟಿವೇಶನಲ್ ಶ್ಲೋಕಗಳು. ಹೆದರಿಸಿ ಮೋಟಿವೇಶನ್ ಮಾಡ್ತಕ್ಕಂಥ ಶ್ಲೋಕಗಳು. ನಾಲೆಜ್ಗಿಂತ ಜಾಸ್ತಿ ಮೋಟಿವೇಶನ್ ಅದು. ಏನದು? ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ ದ್ವಾರಮಪಾವೃತಂ ಸುಖೀನಃ ಕ್ಷತ್ರಿಯಃ ಪಾರ್ಥಃ ಲಭಂತೆ ಯುದ್ಧಂ ಇದಂ ಅದೃಶ್ಯಂ ಅಂತ ಹೇಳ್ತಾರೆ. ಈ ದೃಶ್ಯಂ ಅಂತ ಅಂದ್ರೆ ಅದರ ಅರ್ಥ ಏನಂದ್ರೆ, ತನ್ನಷ್ಟು ತಾನ ನಿನಗೆ ಈ ಒಂದು ಅವಕಾಶ ಬಂದದ, ಸ್ವರ್ಗದ ದ್ವಾರ ಏನೈತಲ್ಲ ನಿನಗೋಸ್ಕರ ತೆರೆದದ, ಅಲ್ಲಿ ಇದು ಸುಖಿಯಾಗಿರ್ತಕ್ಕಂಥ ಕ್ಷತ್ರಿಯರಿಗೆ ಬಂದಿರತಕ್ಕಂಥ ಒಂದು ಅಪಾರ್ಚುನಿಟಿ ಅದ, ಇದನ್ನ ಬಿಡಬೇಡ, ಯುದ್ಧ ಮಾಡು. ಹೌದು, ಎಲ್ಲರಿಗೂ ಯುದ್ಧ ಮಾಡಕ್ಕೆ ಅವಕಾಶ ಇರಂಗಿಲ್ಲ, ನಿನಗ ಸಿಕ್ಕದ, ತನ್ನಷ್ಟು ತಾನ ಸಿಕ್ಕದ, ನೀನು ಯುದ್ಧ ಮಾಡು, ಬಿಡಬೇಡ. ಮೋಟಿವೇಶನ್. ಓಕೆ. ಅಥ ಚೇತ್ವಂ ಇದಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪ ಮವಾಪ್ಸ್ಯಸಿ ಅಂತ ಹೇಳ್ತಿದ್ದಾನೆ. ಅಥ ಚೇತ್ ತ್ವಂ ಇಮಂ ಧರ್ಮಂ ಸಂಗ್ರಾಮಂ ಕರಿಷ್ಯಸಿ ಅಂತಂದ್ರೆ, ಇದರದ್ದು ನೆಟ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ, ಈ ಧರ್ಮವನ್ನು ಫಾಲೋ ಮಾಡು, ಇಲ್ಲಾಂದ್ರೆ ಇದು ನಿನಗೆ ಕೀರ್ತಿಯನ್ನು ಕೊಡ್ತದ. ಸ್ವಧರ್ಮದ ದಾರಿಯಲ್ಲಿ ಹೋದ್ರೆ ನಿನಗೆ ಕೀರ್ತಿಯನ್ನು ಕೊಡ್ತದ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಂ, ಇವೆಲ್ಲ ಹೇಳ್ತಿದ್ರು. ಅಂದ್ರೆ ನೀನು ಇದನ್ನ ಫಾಲೋ ಮಾಡು, ಅಂದ್ರೆ ಧರ್ಮ ಏನೈತಲ್ಲ, ಸ್ವಧರ್ಮ ಆಗಿರ್ಬೋದು, ನಿನ್ನ ಕ್ಷತ್ರಿಯ ಧರ್ಮ ಆಗಿರೋದನ್ನ ಫಾಲೋ ಮಾಡು. ಇಲ್ಲ ಅಂದ್ರೆ ಜನರು ನಿನಗೆ ಬೈತಾರ, ಏನಪ್ಪಾ ಧರ್ಮ ಭ್ರಷ್ಟ ಆಗಿಬಿಟ್ಟಿದಾನ, ಅದು ಓಡಿ ಹೋದ ಅಂತ ಹೇಳ್ತಾರ. ಅಥವಾ ಅಕೀರ್ತಿ ಅಂತಕ್ಕಂಥದ್ದು ಏನೈತಲ್ಲ, ಅದು ಮರಣಕ್ಕೆ ಈಕ್ವಲೆಂಟ್. ಹೌದಾ? ಅವಮಾನ ಆಗ್ತದೆ ನಿನಗೆ. ಅವಮಾನ ಅಂತಂದ್ರೆ ನೀನು ಬದುಕಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಮತ್ತೆ ಯುದ್ಧ ಮೈದಾನದಿಂದ ಇವ ಓಡಿ ಹೋದ್ನಪ್ಪ, ಇಷ್ಟೆಲ್ಲ ಚಲೋತ್ನಾಗಿ ಟಾಪರ್ ಇದ್ದ, ಎಕ್ಸಾಮ್ನಾಗ ಓಡೋದ ಅಂತೇಳಿ ನೀನು ಬೈತಾರ. ಹಂಗಾಗಿ ನೀ ಬರೀ ಎಕ್ಸಾಮ್ ಫೇಲ್ ಆದ್ರೂ ಪರವಾಗಿಲ್ಲ, ಪಾಸ್ ಆದ್ರೂ ಪರವಾಗಿಲ್ಲ, ಪೆನ್ ಹಿಡ್ಕೋ ಬರೀ. ಹೌದಾ ಅಂತ ಹೇಳ್ತೀನಿ. ಅಟೆಂಡ್ ಆಗು, ಹಾಲ್ ಟಿಕೆಟ್ ಬಂದೈತಿ. ಆಮೇಲೆ ಹೌದಾ, ಎಕ್ಸಾಮ್ ಹಾಲ್ನಾಗ ಕುಂತ್ಕೊಂಡಿದ್ದಿ, ಡೆಸ್ಕ್ ಕೊಟ್ಟರ, ಕ್ವಶನ್ ಪೇಪರ್ ಕೊಟ್ಟರ, ಆನ್ಸರ್ ಶೀಟ್ ಕೊಟ್ಟರ, ಎಲ್ಲರೂ ಕೊಟ್ಟರ, ಇದನ್ನ ಬರೆದು ಪಾಸ್ ಆಗಿ ಏನು ಮಾಡ್ಲಿ ಅಂತ ಅನ್ನಕೋಬೇಡ. ಮತ್ತೆ ನೀ ಓಡೋಗೇನಂತ ತಿಳ್ಕೊಂತಾರ, ಅದಕ್ಕೆ ಪಾಸ್ ಆಗು. ಮೋಟಿವೇಶನ್ ಇದು. ಆಮೇಲೆ ಭಯಾದ್ರಣಾದುಪರತಂ ಮನ್ಸಂತೆ ತ್ವಾಂ ಮಹಾರಥ, ಭಯದಿಂದ ಓಡೋದನಪ್ಪ, ಭಯದಿಂದ ಈ ರಣಭೂಮಿಯನ್ನು ಬಿಟ್ಟು ಹೋದ ಅಂತ ತಿಳ್ಕೊಂತಾರ. ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘಂ, ಅದೇ ಸೇಮ್ ಮತ್ತೆ ಮೋಟಿವೇಶನ್. ಅವಾಚ್ಯ ವಾದಾಂಶ ಬಹೂನ್ ಓಕೆ ವದಿಷ್ಯಂತಿ ತವಾಹಿತಾಹ ನಿಂದಂತಸ್ತ್ವ ಸಾಮರ್ಥ್ಯಂ ತಥೋ ದುಃಖತರಂ ನ ದುಃಖತರಂ ಕಿಂ ಅಂತ ಹೇಳ್ತದೆ. ಮತ್ತೆ ಏನಿದು? ದಿಸ್ ಇಸ್ ಆಲ್ಸೋ ಮೋಟಿವೇಶನ್. ಏನ್ ಮೋಟಿವೇಶನ್ ಇದು? ಏನಂತಂದ್ರೆ, ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ನಿನ್ನ ಬಗ್ಗೆ ಹೇಳಬಾರದ ಅನೇಕ ಮಾತುಗಳನ್ನು ನುಡಿಯುವರು. ಇದಕ್ಕಿಂತ ಹೆಚ್ಚಿನದಾದ ದುಃಖವು ಮತ್ತೆ ಯಾವುದಿರಬಹುದು? ನಿನ್ನ ವೈರಿಗಳೇನಾದ್ರಲ್ಲ ಅವರೆಲ್ಲ ನಿಂತಾರಲ್ಲ, ಇವನಿಂದ ಆಗಲ್ರಿ, ಸುಮ್ಮ ಮಾತಾಡ್ತಾನ್ರಿ, ಅವನೇನೈತ್ರಿ ಅಂತಂದು ಆಡ್ಕೊಂತಾರ. ಅದ್ರ ಸಲ ಹಂಗೆ ಮಾಡಕ್ ಹೋಗ್ಬೇಡ, ಯುದ್ಧ ಮಾಡು. ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದ್ ಉದ್ದಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹಂಗ ಮತ್ತೆ ಇನ್ನೊಂದು ಯೋಚನೆ ಮಾಡ್ಬೇಡ, ಸತ್ತಿ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಿದಿ, ಗೆದ್ದಿ ಅಂತಂದ್ರೆ ಇಡೀ ಜಗತ್ ಸಿಗ್ತೈತಿ. ಹಂಗಾಗಿ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಅಲ್ಲ, ಸತ್ರೇನಕ್ಕಿದಿ, ಸ್ವರ್ಗಕ್ಕೆ ಹೋಗ್ತಿದಿ. ಗೆದ್ದಿ ಅಂತಂದ್ರೆ ಭೂಮಿ ಸಿಗ್ತದ, ರಾಜ್ಯ ಸಿಗ್ತದ. ಹಂಗಾಗಿ ಎರಡೂ ನಿನಗೆ ಪಾಸಿಟಿವ್ ಅದ. ಅದ್ರ ಸಲ ಎದ್ದು ನಿಂತ್ಕೋ, ಯುದ್ಧ ಮಾಡು. ಮತ್ತೆ ಮೋಟಿವೇಶನ್. ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ತಯೋ ಯುದ್ಧಾಯ ಯುಜ್ಯಸ್ವ ನೈವ ಪಾಪಂ ಪಾಪಂ ಅವ್ಯಾಪ್ಸಸಿ. ಸುಖ ದುಃಖಗಳ ಬಗ್ಗೆ ಯೋಚನೆ ಮಾಡಬೇಡ, ಎರಡನ್ನೂ ಸಮಾನ ದೃಷ್ಟಿಯೊಳಗೆ ನೋಡು. ಲಾಭ ಆಗುತ್ತೋ ನಷ್ಟ ಆಗುತ್ತೋ ಯೋಚನೆ ಮಾಡ್ಕೋಬೇಡ, ಜಯ ಆಗುತ್ತೋ ಅಪರಾಜಯ ಆಗುತ್ತೋ ಯೋಚನೆ ಮಾಡ್ಕೋಬೇಡ. ಯುದ್ಧ ಮಾಡು, ಅದೇನಾಗುತ್ತೋ ನಾನು ನೋಡ್ಕೊಳ್ತೀನಿ, ಚಿಂತೆ ಮಾಡಕ್ ಹೋಗ್ಬೇಡ. ಆಯ್ತಾ? ಸುಖ ದುಃಖದ ಬಗ್ಗೆ ಯೋಚನೆ ಮಾಡಬೇಡ, ಲಾಭದ ಬಗ್ಗೆ ಯೋಚನೆ ಮಾಡಬೇಡ, ಜಯ ಪರಾಜಯ ಬಗ್ಗೆ ಯೋಚನೆ ಮಾಡಬೇಡ. ಹುಡುಗರಿಗೆ ಅದನ್ನ ಹೇಳ್ತೀವಲ್ಲ ನಾವು, ಪ್ರಿಪರೇಷನ್ ಮಾಡ್ರಪ್ಪ, ಪಾಸ್ ಹಾಕಿನೋ ಫೇಲ್ ಹಾಕಿನೋ, ಗೇಟ್ ಎಕ್ಸಾಮ್ ಕ್ವಾಲಿಫೈ ಹಾಕಿನೋ ಡಿಸ್ಕ್ವಾಲಿಫೈ ಹಾಕಿನೋ ಯೋಚನೆ ಮಾಡ್ಕೋಬೇಡ. ಪಾಸ್ ಆದ್ರೆ ನೌಕರಿ ಸಿಗುತ್ತೋ ಬಿಡುತ್ತೋ ಅದನ್ನ ಯೋಚನೆ ಮಾಡ್ಕೋಬೇಡ. ಈಗ ನಿನಗೆ ಖುಷಿ ಆಗುತ್ತೆ ದುಃಖ ಆಗುತ್ತೆ ಯೋಚನೆ ಮಾಡ್ಕೊ, ಸುಮ್ಮನೆ ಓದು, ಹೋಗು, ಎಕ್ಸಾಮ್ ಬರಿ, ಬಾ, ಮುಂದೆಲ್ಲ ನಾನು ಬಿಡು. ಓಕೆ, ಅದು ಮೋಟಿವೇಶನ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಶ್ಲೋಕ. ದಿಸ್ ಇಸ್ ದ ಎಂಡ್, ಲಾಸ್ಟ್ ಶ್ಲೋಕ. ಏಷಾ ತೇ ವಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತ್ಯೋ ಯಯಾ ಪಾರ್ಥ ಕರ್ಮಬಂಧ ಪ್ರಹಾಸ್ಯಸಿ. ಅಂದ್ರೆ ಏನಂದ್ರ, ಇಲ್ಲಿವರೆಗೂ ಕೂಡ ಏಷಾ ತೇ ಅಭಿಹಿತ, ಇಲ್ಲಿವರೆಗೂ ಕೂಡ ನಾನು ನಿನಗ ಸಾಂಖ್ಯ ಯೋಗವನ್ನು ಹೇಳಿದೆ. ಸಾಂಖ್ಯ ಯೋಗವನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿನ್ನ ಬುದ್ಧಿ ಇರಬೇಕಿತ್ತು. ಬುದ್ಧಿ ಯೋಗ ಅಥವಾ ಸಾಂಖ್ಯ ಯೋಗ ನೀನು ಇಂಟೆಲೆಕ್ಚುಯಲಿ ಹೇಳಿದೆ ನಿನಗ. ಹೌದಾ? ಇಂಟೆಲೆಕ್ಚುಯಲಿ ಅಂದ್ರೆ ನೋಡು, ಹಂಗಿರುತ್ತ ಆತ್ಮ ಗೀತ್ಮ ಪರಮಾತ್ಮ ಅಂತೇಳಿ, ಧರ್ಮ ಗಿರ್ಮ ಅಂತೇಳಿ ನಿನಗ ಮೋಟಿವೇಟ್ ಮಾಡಕ್ ಟ್ರೈ ಮಾಡಿದೆ. ಇಲ್ಲಿವರೆಗೆ ನಾನು ನಿನಗೆ ಅದನ್ನ ಹೇಳಿದೆ. ಈಗ ಇಮಾಂ ಶೃಣು, ಇನ್ನು ಮುಂದೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಬುದ್ಧಿ ಬೇಡ, ಬುದ್ಧಿಯನ್ನು ಹೊಂದಿಕೊಂಡು ಈಗ ನನ್ನ ಕರ್ಮದ ಬಂಧನದ ಬಗ್ಗೆ ಹೇಳ್ತೀನಿ. ಕರ್ಮ ಬಂಧನದ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ಅರ್ಥದ? ಜ್ಞಾನ ಯೋಗದ ಪಾಯಿಂಟ್ ಆಫ್ ವ್ಯೂ ಈಗ ಹೇಳಿದೆ, ಬಟ್ ನೀ ಇನ್ನೂ ಎದ್ದೇಳಕ್ ತಯಾರಿಲ್ಲ. ಈ ಕರ್ಮ ಬಂಧನದ ಪಾಯಿಂಟ್ ಆಫ್ ವ್ಯೂ ಇಂದ ನೀನು ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತೀನಿ. ಹೇಳ್ತಾ? ಇಲ್ಲಿವರೆಗೆ ಏನಾಯ್ತಿದು? ಜ್ಞಾನ ಯೋಗ. ಇನ್ನು ಮುಂದೆ ಏನ್ ಬರ್ತದ? ಕರ್ಮ ಬಂಧನದ ಬಗ್ಗೆ ಹೇಳ್ತಾ ಹೋಗ್ತು. ಈಗ 2ನೇ ಚಾಪ್ಟರ್ ಏನಿದಲ್ಲ, ಇದು 2ನೇ ಚಾಪ್ಟರ್ ಕಂಪ್ಲೀಟ್ ಸಾಂಖ್ಯ ಯೋಗ ಇಲ್ಲ.
ಸಾಂಖ್ಯಯೋಗ 39ನೇ ಶ್ಲೋಕಕ್ಕೆ ಆಲ್ಮೋಸ್ಟ್ ಮುಗ್ದಂಗಾಯ್ತು. ಈಗ ಕರ್ಮಯೋಗ 39ನೇ ಶ್ಲೋಕದಿಂದ ಸ್ಟಾರ್ಟ್ ಆಯ್ತು. ಇನ್ನು 72ನೇ ಶ್ಲೋಕ ತನಕ ಹೋಗ್ಬೇಕು ಚಾಪ್ಟರ್ ನಂಬರ್ 2 ಒಳಗೆ. ಅದಾದ್ಮೇಲೆ ಮತ್ತೆ ಕರ್ಮಯೋಗ 3ನೇ ಚಾಪ್ಟರ್ ಬರ್ತದೆ. ಕರ್ಮಯೋಗದ ಬಗ್ಗೆ ಭಾಳ ಹೇಳಿದಾನೆ ಕೃಷ್ಣ. ಅದನ್ನ ನಾವು ಈ ಚಾಪ್ಟರ್ ಮತ್ತು ಮುಂದಿನ ಚಾಪ್ಟರ್ ಅಲ್ಲಿ ನೋಡೋಣ. ಅಂಡರ್ಸ್ಟುಡ್? ಓಕೆ. ಈ ವಿಡಿಯೋದಲ್ಲಿ ನೀವು ಭಾಳ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಕ್ಲಿಯರ್ ಕಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಧರ್ಮ ಅಂದ್ರೆ ಏನು, ಸ್ವಧರ್ಮ ಅಂದ್ರೆ ಏನು ಅಂತ. ಮತ್ತು ಈ ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಿಫಿಕ್ಸ್ ಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ, ಜಗಳ ಆಡ್ಬೇಡ್ರಿ. ಎರಡನೇದು ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ, ಇಡೀ ಜಗತ್ತಿಗೆ ಒಂದೇ ಒಂದು ಆತ್ಮ ಅದ, ಅದನ್ನ ನೀನು ಯಾವ ಹೆಸರಲ್ಲಾದ್ರೂ ಕರಿ. ಆತ್ಮನೇ ಪರಮಾತ್ಮ ಅಂತ. ಮತ್ತೆ ಅದೇ ಏನದು ಅದ್ವೈತದಲ್ಲಿ ಹೇಳಿದ್ರೆ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ ಹೇಳ್ತಾರೆ. ಆತ್ಮ ಪರಮಾತ್ಮ ಒಂದೇ. ಈ ವೀರಶೈವದೊಳಗೆ ಏನಂದ್ರೆ ತನ್ನನ್ನು ತಾನು ಅರಿತರೆ ತಾನೇ ಆತ್ಮ ಅಂತ ಹೇಳ್ತಾರೆ. खुद के भीतर खुदाई करो आपको खुदा मिलेंगे ಅಂತ ಹೇಳ್ತಾರೆ. ಅಂದ್ರೆ ನನ್ನ ಒಳಗೆ ನಾನು ನೋಡ್ಕೊಂಡು ನನಗೆ ಪರಮಾತ್ಮ ಸಿಗ್ತಾನೆ, ನಿನ್ನೊಳಗೆ ನೀನು ನೋಡ್ಕೊಂಡ್ರೆ ನಿನಗೆ ಪರಮಾತ್ಮ. ಅಂದ್ರೆ ಎರಡು ಪರಮಾತ್ಮ ಅದನು. ನಾನು ಆತ್ಮ ಪರಮಾತ್ಮ ಆಗ್ತೀನಿ, ನೀನು ಆತ್ಮ ಪರಮಾತ್ಮ ಆಗ್ತೀನಿ ಅಂದ್ರೆ ಎರಡು ಆತ್ಮಗಳು ಬೇರೆ ಬೇರೆ ಪರಮಾತ್ಮ ಅದನು ಇಲ್ಲ, ಒಂದೇ ಅದ. ಇಡೀ ಜಗತ್ತಿಗೆ ಒಂದೇ ಅದ. ಅದನ್ನ ಒಂದು ಅರ್ಥ ಮಾಡ್ಕೊಡ್ರಿ. ಧರ್ಮ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಪ್ರಿಫಿಕ್ಸ್ಗಳ ಬಗ್ಗೆ ಚೆನ್ನಾಗಿ ವರ್ಕೌಟ್ ಮಾಡ್ರಿ. ಪ್ರಿಫಿಕ್ಸ್ಗಳು ನಮ್ಮನ್ನ ದಾರಿ ತಪ್ಪಿಸ್ತಿರ್ತವೆ. ಆ ಪ್ರಿಫಿಕ್ಸ್ಗಳ ಬಗ್ಗೆ ಚೆನ್ನಾಗಿ ವರ್ಕೌಟ್ ಮಾಡ್ರಿ. ಆಮೇಲೆ ಮೋಟಿವೇಶನ್ ಇತ್ತು. ಮೋಟಿವೇಶನ್ ಆದ್ಮೇಲೆ ಲಾಸ್ಟ್ಗೆ ಜ್ಞಾನ ಯೋಗದ ಪಾಯಿಂಟ್ ಆಫ್ ವ್ಯೂ, ಸಾಂಖ್ಯ ಯೋಗದ ಪಾಯಿಂಟ್ ಆಫ್ ವ್ಯೂ, ಬುದ್ಧಿ ಪಾಯಿಂಟ್ ಆಫ್ ವ್ಯೂ, ಇಂಟೆಲೆಕ್ಚುಯಲ್ ಪಾಯಿಂಟ್ ಆಫ್ ವ್ಯೂ ನಿನಗೆ ತನಕ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ಮುಂದೆ ಆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತೀನಿ ಅಂತ ಹೇಳಿದ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು. ಸ್ವಲ್ಪ ದೊಡ್ಡದಾಗಿರ್ಬೋದು ಬಟ್ ಭಾಳ ಇಂಪಾರ್ಟೆಂಟ್ ಅದ. ಡೋಂಟ್ ಸ್ಕಿಪ್. ಥ್ಯಾಂಕ್ ಯು.